ಹೆಲೋ, ಏನು ನಿಮ್ಮ ಹೆಸರು? ನನ್ನ ಹೆಸರು ಅಶ್ವಿನ್ ಶರ್ಮಾ ಅಂತ. ಎಲ್ಲಿಂದ ಬಂದಿರೋದು ಅಶ್ವಿನ್? ಬೆಂಗಳೂರಿಂದ ಬಂದಿರೋದು. ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ಡಿಗ್ರಿ ಆಗಿದೆ, ಸೊ ಈಗ ಮ್ಯೂಸಿಕ್ ಮಾಡ್ತಾ ಇರೋದು. ಓಕೆ, ಈಗ ಸದ್ಯಕ್ಕೆ ಹಾಡಿದ್ದೀರಾ, ಒಂದು ಗ್ರೀನ್ ಬಜರ್ ಬಂದಿದೆ, ಇನ್ನ 3 ತೀರ್ಪುಗಾರರು ಕೊಟ್ಟಿಲ್ಲ. ಸೊ ವಿ ಪಿ ಸರ್, ವಿಷಯ ಇಟ್ಟಿದ್ಯಾ, ಬಹಳ ಒಳಗಡೆ ಇಟ್ಟಿದ್ಯಾ, ಬೀರೊಳಗೆ ಬಹಳ ಗಮನಿಸಿ ಲಾಟದ ಮೇಲೆ ಇಟ್ಟಿದ್ಯಾ. ನನ್ನ ಪ್ರಕಾರ ನೀನು ಒಳಗೆ ಬಂದು ಕಿರಿಕಿರಿಯನ್ನೆಲ್ಲ ಸರಿ ಮಾಡಿದ್ರೆ ನೀನು ಬೇರೆ ಲೆವೆಲ್ಗೆ ಹೋಗ್ಬೋದು ಗುರುವೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಗ್ರೀನ್ ಒತ್ತಿದೆ ಅಂದ್ರೆ ನೀನು ಒಳಗಿದ್ಯಾ ಅಂತ ಅರ್ಥ ಅಲ್ಲ ಕಣಪ್ಪ. ಒಂದು ಮನೆ ಗ್ರೀನ್ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜಡ್ಜಸ್ ಮಾತಾಡ್ತಾ ಕನ್ವಿನ್ಸ್ ಆಗ್ತಾ ಇದ್ದಾರೆ. ಸರ್, ಇದು ಕೊನೆಗೆ ಏನೋ ಒಂದು ಮಾಡಿಸಿದ್ರಲ್ಲ ಸರ್, ಅದೇನ್ ಸರ್? ಸ್ಕ್ಯಾಟಿಂಗ್ ಸರ್, ಸ್ಕೇಟಿಂಗ್ ಕಾಲಲ್ಲಿ ತಾನೇ ಮಾಡೋದು, ಅವ್ರು ಯಾಕೆ ವಾಯ್ಸ್ ಅಲ್ಲಿ ಮಾಡಿದ್ರು? ಅದು ಸ್ಕೇಟಿಂಗ್ ಅಲ್ಲ, ಸ್ಕ್ಯಾಟಿಂಗ್. ಇಲ್ಲ, ನಾನು ಆಕ್ಚುಲಿ ನಂದು ಪ್ರಾಬ್ಲಮ್ ಇಲ್ಲ ಸರ್. ನನಗೆ ಗುರುಗಳು ಹೇಳಿದ್ದು ಎ ಬಿ ಸಿ ಆದ್ಮೇಲೆ ಡಿ ಅಂತ ಹೇಳಿದ್ದಾರೆ. ಇವ್ರು ಹೇಳಿದ್ರು ಆರ್ ಆದ್ಮೇಲೆ ಡಿ ಅಂತ ಹೇಳ್ತಾ ಇದಾರೆ. ನನ್ ತಪ್ಪಲ್ಲ, ಇದು ಗುರುಗಳದ ತಪ್ಪು. ಇಂಗ್ಲಿಷೇ ಸರಿ ಇಲ್ಲ ಆಕ್ಚುಲಿ. ಅದು ಡಿ ಅಲ್ಲ, RNB. ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ, ಆರ್ ಆದ್ಮೇಲೆ ಎಸ್. ಗ್ರ್ಯಾಂಡ್ ಪಾ, ಆರ್ ಆದ್ಮೇಲೆ ಏನ್ ಬರ್ಬೇಕು? RSTUVWXYZ. ಬಿಟ್ರಿ ಸೂಪರ್. ಆದ್ರೆ ಇದು ಆರ್ ಮತ್ತೆ ಬಿ ಅಂದ್ರೆ ಏನಿರ್ಬೋದು? Before word. Before. Grandpa, we will teach this English, okay? No English. No English. No talking for English. No talking. ಈ ಕೊನೆದಾಗ ಏನೋ ಹೇಳಿದ್ರು ವಿ ಪಿ ಸರ್, ಏನದು? ಏನ್ ಸರ್ ವಿ ಪಿ ಸರ್ ಅದು? ಸ್ಕ್ಯಾಟಿಂಗ್. Grandpa, next episode ಅಲ್ಲಿ you should do skating. What? ಏನು ಸ್ಕಾಟಿಂಗ್ ಅಂದ್ರೆ ಏನು? ಪ್ರಾರಂಭ. Wow, I like his confidence. Grandpa, ಬನ್ನಿ ಇಲ್ಲಿ. I love you Grandpa. ನೀವು ನನ್ನ ಇಂಗ್ಲಿಷ್ಗೆ ಒಂದು ಹೊಸ ಜೀವನ ಕೊಡ್ತಾ ಇದ್ದೀರಾ. ಬನ್ನಿ ಇಲ್ಲಿ ನೀವು. ಅಮೇಜಿಂಗ್. ತಾತ, ಯಾವ್ದಾದ್ರು ಇಂಗ್ಲಿಷ್ ಸಿನಿಮಾ ನೋಡಿದೀರಾ? ನೋಡೋರೆ. ನೀವು ಮತ್ತೆ ರುದ್ರಿ ಮೊನ್ನೆ ಶಿಪ್ಪಲ್ಲಿ ಹಿಂಗ್ ನಿಂತಿದ್ರಂತೆ. Every night in my dreams ಅಂತ. ಇಲ್ಲ ನಾನು ಮದುವೆದ ಕೂಡ ನಾನು ಸಿನಿಮಾಕ್ಕೂ ಕರ್ಕೊಂಡು ಹೋಗಿಲ್ಲ ಅವಳನ್ನ. ತಾತ ಸಿಗಾಕೊಂಡ್ರಿ. ನಿಮಗೆ ಗ್ರ್ಯಾಂಡ್ ಪಾ, ನಿಮ್ಗೊಬ್ರು ಫೇವ್ರೆಟ್ ಹೀರೋಯಿನ್ ಇದಾರೆ, ನೀವು ಅದೆಲ್ಲ ಗೊತ್ತು ಮಾಧವಿ. ಸರ್, ನೀವು ಕೇಳಿ ಸರ್, ಮಾಧವಿ ಯಾಕೆ ಇಷ್ಟ ಅಂತ ಕೇಳಿ ಸರ್. ಯಾಕೆ ಇಷ್ಟ ತಾತ? ಅವರು ಕಣ್ಣು ತುಂಬಾ ಒಳಪು, ಎಲ್ಲ ಕಣ್ಣೆಲ್ಲ ತೋರಿಸ್ಬಿಡ್ತಾರೆ ಅವ್ರ ಆಕ್ಟಿಂಗ್ ಎಲ್ಲ. ಆಮೇಲೆ ಭರತನಾಟ್ಯ ಮಾಡೋದ್ರಾಗ ಎಕ್ಸ್ಪರ್ಟ್, ತುಂಬಾ ಅತ್ಯುತ್ತಮವಾಗಿ ಪ್ರದರ್ಶನವನ್ನ ನೀಡ್ತಾರೆ. ಅದೇ ತಾಳೆ ಹೂವಿಂದ. ಇಂಗ್ಲಿಷ್ ಅಲ್ಲಿ ಹೇಳಿ ಅವ್ರ ಬಗ್ಗೆ ನೋಡೋಣ. ನನಗೆ ಬರಲ್ಲ. ಏನಿಲ್ಲ, ಸಿಂಪಲ್ ತಾತ. ಮಾಧವಿ ಆಲ್ ಶೋಯಿಂಗ್. ಮಾಧವಿ ಶಿ ಈಸ್ ವೆರಿ ಬ್ಯೂಟಿಫುಲ್ ಗರ್ಲ್. ವಾ ಕಳ್ಳ ತುಂಟ ನಾಟಿ ತಾತ. ಬರ್ಲಿ ಚಮಾಳೆ ತಾತನ್ಗೆ. ಅಶ್ವಿನ್ ಅವರೇ ಸರ್, ಇವತ್ತೇನು ಮಿಸ್ ಆಗಿದೆ ನಿಮಗೆ ಗೊತ್ತಾಯ್ತು ಸರ್. ಸೊ ಅದು ಮತ್ತೆ ಆಗಬಾರ್ದು, ಅದು ಆಗಲ್ಲ ಅನ್ನೋ ನಂಬಿಕೆ ಮೇಲೆ. ಓಕೆ, 2 ಗ್ರೀನು. ಗುರುಗಳು ಮೊದಲೇ ಗ್ರೀನ್ ಕೊಟ್ಟಿದ್ದೀರಾ, ನೀವು ರಿಲ್ಯಾಕ್ಸ್ ಆಗ್ಬಿಟ್ಟಿದ್ದೀರಾ. ಹೇಳಿ ಗುರುಗಳೇ. ನೀನೇ ಹೇಳು ಅಶ್ವಿನ್, ಯಾಕೆ ಅಂತ. ಸರಿಗಮಪ ಸೀಸನ್ 4 ಅಲ್ಲಿ ರನ್ನರ್ ಅಪ್ ಆಗಿ ಸೀಸನ್ 5 ವಿನ್ನರ್ ಆಗಿದೆ. ಅವಾಗ ಲಿಟಲ್ ಚಾಂಪ್ಸ್ ಸರ್. ಈಸ್ ದ ವಿನ್ನರ್ ಆಫ್ ದ ಸೀಸನ್. ಲಿಟಲ್ ಚಾಂಪ್ಸ್ ವಿನ್ನರ್ ಆಕ್ಚುಲಿ. ಎಸ್ ಸರ್. ಯಾವ ವರ್ಷ? 2008-09 ಸರ್. ರಾಜೇಶ್ ಸರ್ ಮತ್ತೆ ಎಸ್ ಜಾನಕಿ ಅಮ್ಮ. 10 ವರ್ಷದಿಂದ. 11 ವರ್ಷ ಆಗಿತ್ತು. ಈ ಅನಾಲಿಸಿಸ್ ಎಲ್ಲ ಓಕೆ, ಬಟ್ ಯು ಆರ್ ಕಂಪೀಟಿಂಗ್ ವಿತ್ ಯುವರ್ ಓನ್ ಸೆಲ್ಫ್. ಎಸ್ ಸರ್. ಅದೇ ಅನ್ನಿಸ್ತು ನನಗೆ. ಸ್ಟೆಬಿಲಿಟಿ, ಕನ್ಫ್ಯೂಸ್ಡ್ ಆಗಿತ್ತು. ಕೂಲ್ ಆಗಿ, ಕಾಮ್ ಆಗಿ ಅಪ್ರೋಚ್ ಮಾಡಿದ್ರೆ ಶ್ಯೂರ್ ಸರ್. ಗುಡ್ ಫಾರ್ ಯು. ಥ್ಯಾಂಕ್ ಯು ಸರ್. ಆ್ಯಂಡ್ ಮಹಾಗುರುಗಳೇ, ನೀನು ಈ ವೇದಿಕೆಯಲ್ಲಿ ಕಲಿಬೇಕಾದ್ದಿದೆ. ನೀನು ನಿನ್ನ ಸ್ವಂತ ಬೆಳೆಯನ್ನ ಬೆಳ್ಕೊಂಡು ಇಲ್ಲಿಂದ ಹೋಗ್ಬೇಕು. ನೀನು ಖಂಡಿತ ಸರ್. ನಿನ್ನ ಸ್ವಂತಿಕೆಯನ್ನ ಇಡೀ ಸ್ಪರ್ಧೆಯಲ್ಲಿ ನಾನು ಗಮನಿಸ್ತೀನಿ. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್. ಸಾರಿಗಮಪ ಸೀಸನ್ 17ಕ್ಕೆ ಆಯ್ಕೆ ಆಗಿದ್ದಾರೆ ಅಶ್ವಿನ್ ಶರ್ಮಾ. ನಮಸ್ಕಾರ.
ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಸರ್ವಜ್ಞ ಮೇಡಮ್. ಯಾರಿಟ್ಟಿದ್ ನಿಮ್ಗೆ ಈ ಹೆಸರು? ನಮ್ಮ ಚಿಕ್ಕಪ್ಪ ಮೇಡಮ್. ಸಚ್ ಅ ನೈಸ್ ನೇಮ್. ಯಾವ ಊರಿಂದ ಬಂದಿರೋದು? ನಾನು ರಾಯಚೂರು ಜಿಲ್ಲೆ ಹೆಗ್ಗಾಪುರ ತಾಂಡದಿಂದ. ಏನ್ ಮಾಡ್ಕೊಂಡಿದ್ದೀರಾ ಸರ್ ನೀವು? ನಾನು BA ಕಂಪ್ಲೀಟ್ ಆಗಿದೆ ಮೇಡಮ್, ಸಂಗೀತ ಕಲಿತೀನಿ. ವೆರಿ ಗುಡ್, ವೆರಿ ಗುಡ್. ಈಗ ಯಾವ ತೀರ್ಪುಗಾರರು ಹಸಿರು ಬಜರ್ ಕೊಟ್ಟಿಲ್ಲ. ವಿಪಿ ಸರ್? ಸರ್ವಜ್ಞ ಅವರ ನಿಮ್ಮ ಹೆಸರಲ್ಲೇ ಇದೆ, ಎಲ್ಲ ಗೊತ್ತಿರಬೇಕು ನಿಮಗೆ. ಒಂದು ವಿಷಯ ಮರ್ತೋಗ್ಬಿಟ್ಟಿದ್ದೀರಾ. ಹಾಂ ಸರ್. ಭಯಭೀತರಾಗಿದ್ದೀರಾ ಈ ಒಂದು ಕ್ಷಣದಲ್ಲಿ. ನೀವು ಏನ್ ಮಾಡ್ಕೊಂಡಿದ್ದೀರಾ? ಸರ್ ನಂದು BA ಮ್ಯೂಸಿಕ್ ಆಗಿದೆ ಸರ್. ಓಕೆ, ಅಲ್ಲ ಬಟ್ ಜೀವನದಲ್ಲಿ ಜೀವನೋಪಾಯಕ್ಕೆ ಪುರಾಣ ಫಂಕ್ಷನಲ್ಲಿ ಅಲ್ಲೆಲ್ಲ ಹಾಡಕ್ಕೆ ಹೋಗ್ತೀನಿ ರೀ ಸರ್. ಅದನ್ನೇ ಕೊಟ್ಟ ದುಡ್ಡಲ್ಲೇ ಎಲ್ಲ ಮನೆ ಎಲ್ಲ ನಡೆಸ್ತೀನಿ ಸರ್. ವೆರಿ ಗುಡ್. ನಿಮ್ಮ ತಂದೆ ತಾಯಿ? ತಂದೆಯವರಿಲ್ಲ ಸರ್, ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ತಾಯಿಯವರಿದ್ದಾರೆ ಸರ್, ಬಂದಾರೆ ಸರ್. ಸರ್ವಜ್ಞ, ಹಾಂ ಸರ್. ನಿಮ್ಮ ಬಲ ಏನು ನಿಮ್ಮ ಪ್ರಕಾರ? ಹಾಡ್ಬೇಕನ್ನೋದು ಸರ್. ಮತ್ತೆ ಸ್ವಾಮಿ, ಇದು ಸ್ಪರ್ಧೆ ಅಲ್ಲ, ಇದು ಅವಕಾಶ ನೀಡೋ ವೇದಿಕೆ, ಜೀವನವನ್ನ ಬದಲಾಯಿಸುವ ವೇದಿಕೆ, ಜೀವನದಲ್ಲಿ ಬೆಳಕು ತುಂಬುವ ವೇದಿಕೆ, ಸಂತೋಷವನ್ನು ತರುವ ವೇದಿಕೆ. ಇಲ್ಲಿ ಭಯವೇ ಬೇಡ, ಭಯ ಭೀತಿ ಏನು ಬೇಡ. ನಾನು ಅಲ್ಲಿ ಬರಲ್ಲ. ಸರ್ ನನಗೆ ಯಾಕೋ ಅವ್ರ ಮೇಲೆ ನಂಬಿಕೆ ಜಾಸ್ತಿ ಇದೆ, ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಯಾಕೆ ಭಯ ಸರ್ವಜ್ಞ? ನನಗನ್ಸುತ್ತೆ ಸರ್, ಈ ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಕಮ್ಮಿ ಇರೋದು ಒಂದ್ ಸ್ವಲ್ಪ ಆತ್ಮವಿಶ್ವಾಸ ಮಾತ್ರ, ಅಷ್ಟೇ ಸರ್. ಆದ್ರೆ ಪಕ್ಕದಲ್ಲಿ ವಿಜಯ್ ಪ್ರಕಾಶ್ ಇದ್ಮೇಲೆ ಅಲ್ಲಿ ವಿಜಯ ಕಟ್ಟಿಟ್ಟ ಬುತ್ತಿ. ಒಂಚೂರ್ ಧೈರ್ಯ, ಒಂಚೂರ್ ಆತ್ಮವಿಶ್ವಾಸ ಇದ್ರೆ ಡೆಫಿನೆಟ್ಲಿ ಅವರೆಲ್ಲರೂ ಎಲ್ಲರನ್ನ ಮೀರ್ಸೋಂತ ಪ್ರತಿಭೆಗಳಾಗಿ ಬೆಳೆಯೋದ್ರಲ್ಲಿ ಡೌಟೇ ಇಲ್ಲ. ಆಂಜನೇಯ ಸ್ವಾಮಿಗೆ ಧೈರ್ಯ ತುಂಬಬೇಕಾಯ್ತು. ಇನ್ನ ಮಾಡಬಲ್ಲೆ 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 ಅಂತ ಹೇಳೋ ವೇದಿಕೆನೆ ಸರಿಗಮಪ. ಹಂಗೆ ಹೇಳಿ ಹೇಳಿ ಹನುಮಂತಪ್ಪನ ಕೈಲಿ ಮಾಡ್ಸಾಯ್ತು ಚಮತ್ಕಾರ, ಚೆನ್ನಪ್ಪನ ಕೈಲಿ ಮಾಡ್ಸಾಯ್ತು. ಕೆಲವ್ರು ನೋಡಿದಾಗ ಅದು ಎಲ್ಲೋ ನಮ್ಗೆ ಗೊತ್ತಿಲ್ದಂಗೆ ಗೊತ್ತಾಗತ್ತೆ, ಏನೋ ಇದೆಯಲ್ಲ ಒಳಗಡೆ ಏನೋ ಇಟ್ಟವನಲ್ಲ ವಿಷಯ. ಮೇಲೆ ಹೆದರಿಕೆ, ಆ ಹೆದರಿಕೆ ಅನ್ನೋ ಪರದೆನ ಇನ್ನು 3 ವಾರಗಳು ನಿಂಗೆ ಟೈಮ್ ಇದೆ ಗುರುವೆ. ಯಾಕೆಂದ್ರೆ ಮನುಷ್ಯ ಗುಣ ಅದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಆದ್ರೂ ನಿಂಗೆ 3 ವಾರ ಕೊಡ್ತೀನಿ, ಧೈರ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಒಳಗೆ ಬಾ. ನನ್ನ ಪ್ರಕಾರ ನೀನು ತಯಾರಾಗಿದ್ಯಾ ಅಂತ ಹೇಳ್ತಿಲ್ಲ ಗುರುವೆ, ನಿನಗಿನ್ನೂ ಸಿಕ್ಕಾಪಟ್ಟೆ ತಯಾರಿ ಬೇಕು. ಆದ್ರೆ ಎಲ್ಲೋ ಒಂದು ಛಲ ಇದೆ, ಅದನ್ನ ನೀನು ಮಸಕಲ್ಲಿ ಮುಚ್ಚಿಟ್ಬಿಟ್ಟಿದ್ಯಾ. ಅದನ್ನ ತೆಗಿ. BA ಮ್ಯೂಸಿಕ್ ಏನ್ ಮಾಡಿದ್ಯಾ, ಆ BA ಅನ್ನೋದಕ್ಕೆ ಹೊಸ ಅರ್ಥವನ್ನ ನೀನ್ ಕೊಡಬೇಕು ನಿನ್ನ ಜೀವನದಲ್ಲಿ. ಪ್ರಯತ್ನ ಮಾಡು, ಓಕೆನಾ? ಸರ್ ನೀವು ಒಂದ್ಸಲಿ ಮೋಸ್ಟ್ಲಿ ಒಂದು ಹಕ್ ಕೊಟ್ಬಿಟ್ರೆ ಸರಿ ಆಗ್ಬಿಡ್ತಾರೆ ಸರ್. ಒಂದು ತಪ್ಕೊಂಬಿಡಿ ಸರ್, ಹೇಳ್ತೀನಿ. ನನಗೆ ಅವ್ನು ಹಾಕೊಂಡಿರೋ ಬಟ್ಟೆ, ಅವ್ನ ಚಪ್ಪಲಿ, ಅವನಿರೋ ಭಯ ಎಲ್ಲ ನೋಡ್ತೀರ, ನಾನೇ ಕಾಣ್ತಾ ಇದೀನಿ. 25 ವರ್ಷದಿಂದ ಇದೇ ಭಯ ನಮ್ಮನ್ನು ಕಾಪಾಡಿರೋದು.